ಎಂಬುದಾಗಿ ಬರೆದಿದೆ. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದುಕೊಂಡು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡು ಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕುಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಸೊ ಎಷ್ಟು ಅದ್ಭುತವಾಗಿ ದೇವರು ಹೇಳ್ತಾ ಇದ್ದಾರೆ. ಸೊ ದೇವರು ಮತ್ತೆ ಪರಲೋಕ ರಾಜ್ಯವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಮೀನು ಹಿಡಿಯುವಂತ ಬಲೆಗೆ ದೇವರು ಸೊ ಪರಲೋಕ ರಾಜ್ಯವನ್ನ ಸೊ ಹೋಲಿಸ್ತಾ ಇದ್ದಾರೆ. ಸೊ ಬಲೆ ಹಾಕಿದ ತಕ್ಷಣವೇ ನಾನಾ ರೀತಿಯ ವಿಧವಾದಂತ ಮೀನುಗಳು ಅದರೊಳಗೆ ಬೀಳುವಂತದ್ದಾಗಿದೆ. ಸೊ ಪರಲೋಕ ರಾಜ್ಯ ಕೂಡ ಸೊ ಆ ಒಂದು ಬಲೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಯೇಸು ಕ್ರಿಸ್ತನು ಇಲ್ಲಿ ನಾವು ನೋಡೋದಾದ್ರೆ ಬೆಸ್ತರು ಒಂದ್ ಕಡೆ ಆಗಿದ್ದಾರೆ, ಅವರು ಬಲೆಗೆ ಹಾಕುವಂತವ್ರು. ಬೆಸ್ತರಿದ್ರೇನೆ ಮೀನುಗಳನ್ನ ಹಿಡಿಲಿಕ್ಕೆ ಸಾಧ್ಯ, ಬೆಸ್ತರು ಇಲ್ಲ ಅಂದ್ರೆ ಮೀನುಗಳನ್ನ ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಸೊ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಸೊ ದೇವರು ಶಿಷ್ಯರನ್ನಾಗಿ ಮಾಡ್ಕೊಂಡಾಗ ಸೊ ಅನೇಕರು ಬೆಸ್ತರಾಗೇ ಇದ್ರು, ಅನೇಕರು ನಾವು ಬೆಸ್ತರನ್ನೇ ನೋಡ್ತೇವೆ. ದೇವರು ಬೆಸ್ತರನ್ನೇ ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. ಪೇತ್ರ ಮತ್ತೆ ಯಾಕೋಬ, ಆಂದ್ರೇಯ ಇರ್ಬೋದು. ಸೊ ಇನ್ನು ಅನೇಕರು ಇದ್ದಾರೆ ಬೆಸ್ತರು. ಸೀಮೋನ ಎನಿಸಿಕೊಳ್ಳುವ ಪೇತ್ರ ಇರ್ಬೋದು, ಯಾಕೋಬ ಇರ್ಬೋದು, ಯೋಹಾನ ಇರ್ಬೋದು. ಸೊ ಈ ರೀತಿಯಾಗಿ ಅನೇಕರು ಬೆಸ್ತರಿದ್ದಾರೆ, ಆಂದ್ರೇಯ ಮಕ್ಕಳಿರ್ಬೋದು. ಸೊ ಈ ರೀತಿಯಾಗಿ ಬೆಸ್ತರನ್ನ ದೇವರು ತನ್ನ ಶಿಷ್ಯರನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಸೊ ದೇವರು ಒಂದು ಮಾತು ಹೇಳ್ತಾರೆ ಅವರಿಗೆ. ಸೊ ಏನಂತ, ನೀವು ಮೀನು ಹಿಡಿಯುವಂತ ಬೆಸ್ತರನ್ನಾಗಿ ಅಲ್ಲ, ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ಕೊಳ್ತೇನೆ. ಸೊ ನೀವು ನನ್ನನ್ನ ಹಿಂಬಾಲಿಸ್ರಿ, ಆ ರೀತಿಯಾಗಿ ನಿಮ್ಮನ್ನ ಮಾಡ್ತೇನೆ, ನೀವು ನನ್ನನ್ನ ಹಿಂಬಾಲಿಸ್ರಿ ಎಂಬುದಾಗಿ. ಸೊ ತಕ್ಷಣವೇ ದೇವರ ಮಾತುಗಳನ್ನ ಕೇಳುವಂತ ಅವರು ಅವರ ಕೈಯಲ್ಲಿರುವಂತದ್ದನ್ನೆಲ್ಲ, ಬಲೆ ಆಗಿರ್ಬೋದು ಏನಿತ್ತು, ಸೊ ಅದನ್ನೆಲ್ಲ ಬಿಟ್ಟು ಯೇಸು ಸ್ವಾಮಿಯ ಹಿಂದೆ ಹೋಗೋರು ಪ್ರಿಯರೇ. ಸೊ ಮುಂಚೆ ಅವರು ಬಲೆ ಇತ್ತು, ಅವರಿಗೆ ಏನಿತ್ತು, ಏನನ್ನ ಹಿಡಿಲಿಕ್ಕೆ ಬಲೆ ಇತ್ತು, ಮೀನುಗಳನ್ನ ಹಿಡಿಲಿಕ್ಕೆ ಬಲೆ ಇತ್ತು. ಇವಾಗ ದೇವರು ಏನ್ ಹೇಳಿದಾರೆ, ಯಾರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೀನಿ ಅಂತ, ಮೀನು ಹಿಡಿಯುವಂತ ಬೆಸ್ತರನ್ನಾಗಿ, ಯಾರನ್ನ ಬೆಸ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರು, ಯಾರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ ಅಂದ್ರು, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರು ದೇವ್ರು. ಹೌದಾ? ಮನುಷ್ಯರನ್ನಾಗಿ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ದಾರೆ ದೇವ್ರು. ಯಾರಿಗೆ? ಶಿಷ್ಯರಿಗೆ. ಮೊದಲು ಅವ್ರು ಏನ್ ಮಾಡ್ತಿದ್ರು, ಮೀನುಗಳನ್ನ ಹಿಡಿತಾ ಇದ್ರು ತಮ್ಮ ಬಲೆಗಳಿಂದ. ಅದಾದ ನಂತರ ಯೇಸು ಕ್ರಿಸ್ತ ಅವರ ಬಳಿಗೆ ಬಂದು, ನೀವಿನ್ನ ಸಾಕು, ಮೀನುಗಳನ್ನ ಹಿಡ್ದಿದ್ದು ವರ್ಷ, ಚಿಕ್ಕ ವಯಸ್ಸಿಂದ ಹಿಡ್ದು ಸಾಕಾಗಿದೆ ಮೀನು, ಇವಾಗ ಮೀನು ಹಿಡಿಯುವಂತದ್ದು ಸ್ಟಾಪ್ ಮಾಡಿ, ಇವಾಗ ನಾನು ಏನನ್ನ ಹಿಡಿಯುವನ್ನಾಗಿ ಮಾಡ್ತೇನೆ, ಮನುಷ್ಯರನ್ನ. ಅಂದ್ರೆ ದೇವರು ಮೀನುಗಳನ್ನ ಯಾರಿಗೆ ಹೋಲಿಸ್ತಾ ಇದ್ದಾರೆ? ಮನುಷ್ಯರಿಗೆ ಹೋಲಿಸ್ತಾ ಇದ್ದಾರೆ. ಅಲ್ಲಿ ಅವರು ಮುಂಚೆ ಏನ್ ಮಾಡ್ತಾ ಇದ್ರು, ಮೀನುಗಳನ್ನ ಹಿಡಿತಿದ್ರು. ಇವಾಗ ದೇವರು ಏನ್ ಮಾಡ್ತಾ ಇದ್ದಾರೆ, ಮನುಷ್ಯರನ್ನ ಸೊ ಮೀನುಗಳ ರೂಪದಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ಅವರು ಬಲೆಯನ್ನ ಹಾಕ್ತಾ ಇದ್ರು ಮೀನುಗಳನ್ನ ಹಿಡಿಲಿಕ್ಕೆ. ಇವಾಗ ಮನುಷ್ಯನ ಹಿಡಿಲಿಕ್ಕೆ ಏನ್ ಹಾಕ್ಬೇಕು? ಪವಿತ್ರಾತ್ಮನಿಂದ ಉಂಟಾಗುವ ವಾಕ್ಯವೆಂಬ ಖಡ್ಗವನ್ನ ಹಾಕ್ಬೇಕಾಗಿದೆ. ಹೌದಾ? ವಾಕ್ಯವೆಂಬ ಖಡ್ಗವನ್ನ ಇಟ್ಟೆ ಮನುಷ್ಯನ ಬಲೆಯಿಂದ ನಾವು ಅಂದ್ರೆ ಬಲೆ ಹಾಕ್ಬೇಕು. ಬಲೆ ಅಂದ್ರೆ ವಾಕ್ಯ. ಆ ವಾಕ್ಯವನ್ನ ಏನ್ ಮಾಡ್ಬೇಕು, ಮನುಷ್ಯರಿಗೆ ತಿಳಿಸುವಾಗಲೇ ಮನುಷ್ಯರು ಯಾರ ನಂಬ್ಕೊಳ್ತಾರೆ? ಯೇಸು ಕ್ರಿಸ್ತನ ನಂಬ್ಕೊಳ್ತಾರೆ. ಅವಾಗ ಆ ಮನುಷ್ಯನ ಹಿಡಿದಂತೆ ಅವರು. ಹೌದಾ? ಇವಾಗ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಶಿಷ್ಯರಾದ ಸ್ಥಿತಿಯಲ್ಲಿದ್ದೀವಿ. ಹೌದಾ? ನಾವು ಶಿಷ್ಯರಾಗಿದ್ದೇವೆ, ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ. ನಾವು ಶಿಷ್ಯತ್ವದಲ್ಲಿ ಇರುವಂತವ್ರು. ಆ ಶಿಷ್ಯರು ಸೊ ಅದಕ್ಕೆ ದೇವರು ಶಿಷ್ಯರಿಗೆ ಪಾಠನ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯವನ್ನ ಒಂದು ಬಲೆಗೆ ಹೋಲಿಸ್ತಾ ಇದ್ದಾರೆ ಪ್ರಿಯರೇ. ಪರಲೋಕ ರಾಜ್ಯವೇ ನಾವು ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ. ನಾವೇ ಪರಲೋಕ ರಾಜ್ಯ, ನಾವಲ್ಲಿ ಹೋದ್ರೇನೆ ಪರಲೋಕ ರಾಜ್ಯ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪರಲೋಕ ರಾಜ್ಯ ನಾವು ಹೋಗ್ಬೇಕೆಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಸೊ ಬಲೆ ನೀವು ಆಗಿದ್ದೀರಿ, ನಾನು ಬಲೆ ಎಂಬುದಾಗಿ ದೇವರು ಅಷ್ಟು ವರ್ಣನೆ ಕೊಟ್ಟು ಹೇಳ್ತಾ ಇದ್ದಾರೆ ಪ್ರಿಯರೇ. ಅಷ್ಟು ಅದ್ಭುತವಾಗಿ ದೇವರು ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಶಿಷ್ಯರಿಗೆ ಸಾಮ್ಯ ರೂಪವಾಗಿ ದೇವರು ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯ ಅಂದ್ರೆ ಏನು. ಸೊ ಪರಲೋಕ ರಾಜ್ಯಕ್ಕೆ ಮನುಷ್ಯನ ನೀವು ಹೇಗೆ ಕರ್ಕೊಂಡು ಬರ್ಬೇಕು ನಾನು ನಿಮಗೆ ಹೇಳಿದ್ದೇನೆ. ನೀವು ಮನುಷ್ಯನ ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ. ಅಂದ್ರೆ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ, ಮೀನುಗಳನ್ನ ಹಿಡಿಯುವ ಬೆಸ್ತರು ಅಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಸಮುದ್ರದಲ್ಲಿ ಇದ್ದಂತವ್ರು. ಸೊ ಸಮುದ್ರದಲ್ಲಿ ನೋಡುವಂತವ್ರು, ಅಲ್ಲೇ ಹೆಚ್ಚಾದ ಸಮಯ ಕಳೆದಿದ್ದು ಅವ್ರು ಅಲ್ಲೇ. ಅದಕ್ಕೋಸ್ಕರ ಅವ್ರು ಈಸಿಯಾಗಿ ಮೀನುಗಳನ್ನ ಹಿಡಿಲಿಕ್ಕೆ ಸಾಧ್ಯ ಆಗ್ತಿತ್ತು ಅವರಿಗೆ.
ಆದರೆ ಇವಾಗ ಮನುಷ್ಯರನ್ನ ಹೇಳ್ಬೇಕಂದ್ರೆ ಅವ್ರಿಗೆ ಆಶ್ಚರ್ಯ ಆಗಿರುತ್ತೆ ಅಲ್ವಾ. ಅಯ್ಯೋ ನಾವು ಮನುಷ್ಯರನ್ನ ಹೇಗಿರುವಂತದ್ದು, ಮೀನುಗಳನ್ನೇ ಬಲೆ ಹಾಕ್ತೇವೆ, ನಮಗೆ ಗೊತ್ತು, ಎಕ್ಸ್ಪೀರಿಯನ್ಸ್ ಇದೆ, ಸೊ ಹೇಗೆ ಹಿಡಿಯುವಂಥದ್ದು, ನಾನು ಮೀನನ್ನ ಹಿಡಿತೀನಿ. ಈಗ ಮನುಷ್ಯರನ್ನ ಹಿಡಿಯುವಂಥದ್ದು ತುಂಬಾ ಜನಕ್ಕೆ ಆಶ್ಚರ್ಯ ಆಗಿರ್ಬೋದು ಅಲ್ಲಿ ಶಿಷ್ಯರಿಗೆ. ಆದ್ರೂ ಸಹ ದೇವ್ರು ಏನೋ ಹೇಳ್ತಾ ಇದ್ದಾರೆ ಎಂಬುದಾಗಿ ಅವರು ಆ ಸ್ವರಕ್ಕೆ ಕಿವಿಗೊಟ್ರು. ದೇವರ ಸ್ವರಕ್ಕೆ ಕಿವಿಗೊಟ್ಟು ಪ್ರಿಯರೇ, ಸ್ವರಕ್ಕೆ ಕಿವಿಗೊಟ್ಟು ತಕ್ಷಣವೇ ಅವರ ಕೈಯಲ್ಲಿದ್ದ ಬಲೆಗಳನ್ನೆಲ್ಲವನ್ನ ಬಿಟ್ಟು ದೇವರನ್ನ ಹಿಂಬಾಲಿಸಿದ್ರು. ಏನಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಏನೋ ಮಾಡ್ತಾ ಇದ್ದಾರೆ ದೇವರು ಎಂಬುದಾಗಿ. ಆತನ ಮೆಸ್ಸೇನು, ಸೊ ಆತನೇನೋ ಮಾಡ್ತಾ ಇದ್ದಾನೆ. ಸೊ ನಾವು ಇಷ್ಟು ದಿನ ಮೀನುಗಳನ್ನ ಹಿಡಿತಿದ್ವಿ, ಇವಾಗ ಮನುಷ್ಯರನ್ನ ಹಿಡಿಯುವಂತ ಬೆಸರನ್ನಾಗಿ ದೇವರು ಮಾರ್ಪಡಿಸ್ತಾ ಇದ್ದಾರೆ ಎಂಬುದಾಗಿ ಅವರು ಅರ್ಥಕೊಂಡು, ಅದಕ್ಕೋಸ್ಕರ ದೇವರು ಟೀಚ್ ಮಾಡ್ತಾ ಇದ್ದಾರೆ ಅವರಿಗೆ. ನೀವು ಈ ರೀತಿ ಸೊ ಜೀವಿಸ್ಬೇಕು, ಈ ರೀತಿ ನೀವು ಸಾರ್ಬೇಕು ಸುವಾರ್ತೆಯನ್ನ, ಮನುಷ್ಯರನ್ನ ರಾಜ್ಯ ಸ್ಥಾಪನೆಗೋಸ್ಕರ ನೀವು ಕರೆದುಕೊಂಡು ಬರ್ಬೇಕು. ಆ ರಾಜ್ಯ ಸ್ಥಾಪನೆಯಲ್ಲಿ ನೀವು ಅವರನ್ನ ನಡೆಸಬೇಕೆಂಬುದಾಗಿ. ಆ ರಾಜ್ಯ ಯಾವುದು ಗೊತ್ತಾ? ಪರಲೋಕ ರಾಜ್ಯ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ. ಸೊ ನಾವು ಕೆಳಗಿನ ಭಾಗಗಳನ್ನ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ದೇವರು ಯಾವ ರೀತಿ ಶಿಷ್ಯರಿಗೆ ಟೀಚ್ ಮಾಡಿದ್ರು ಎಂಬುದಾಗಿ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಬಲೆಗೆ ಪರಲೋಕ ರಾಜ್ಯವನ್ನ ದೇವರು ಹೋಲಿಕೆ ಮಾಡ್ತಾ ಇದ್ದಾರೆ. ಆ ಬಲೆಯನ್ನ ಇವಾಗ ಶಿಷ್ಯರು ಹಾಕ್ಬೇಕಾಗಿದೆ. ವಾಕ್ಯವೆಂಬ ಬಲೆಯನ್ನ, ಏನು ವಾಕ್ಯವೆಂಬ ಬಲೆಯನ್ನ ದೇವರು ಸೊ ಶಿಷ್ಯರಿಗೆ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಅಂತ. ಸೊ ವಾಕ್ಯವೆಂಬ ಖಡ್ಗವನ್ನ ನಾವು ಇಟ್ಕೊಳ್ಬೇಕು ಪ್ರಿಯರೇ. ಆ ಬಲೆಯನ್ನ ಹಾಕಿದಾಗ ಆವಾಗ ಅನೇಕ ಜನರಿಗೆ ನಾವು ಹೇಳ್ತೇವೆ, ಸೊ ನೀತಿವಂತರಿಗೂ ಅನೀತಿವಂತರಿಗೂ, ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ, ನಮಗೆ ಯಾರು ಸಿಗ್ತಾರೋ ಅವ್ರಿಗೆ ಸುವಾರ್ತೆಯನ್ನ ಹೇಳ್ತಾ ಇರ್ಬೇಕು. ಯಾರು ಸಿಗ್ತಾರೋ ನಮಗೆ ಸುವಾರ್ತೆಯನ್ನ, ಅದು ಫ್ರೆಂಡ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಸಭೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವ್ರನ್ನ ನಂಬಿಕೊಂಡಂತವ್ರು ಇರ್ಬೋದು, ದೇವ್ರನ್ನ ನಮ್ದೆಲ್ಲ ಇರುವಂತವ್ರು ಇರ್ಬೋದು, ದೇವ್ರನ್ನ ನಂಬಿಕೊಂಡು ದೇವರಿಂದ ಹಿಂಜರಿದಂತವ್ರು ಇರ್ಬೋದು. ಆದ್ರೆ ದೇವರನ್ನೇ ನಂಬಿಕೊಳ್ಳದಂತೆ ಸೊ ಲೋಕಾನುಸಾರವಾಗಿ ಜೀವಿಸುವಂತವ್ರು ಇರ್ಬೋದು. ಸೊ ಬಲೆ ಹಾಕಿದಾಗ ಎಲ್ಲರೂ ಸುವಾರ್ತೆಯನ್ನ ಕೇಳಿರ್ತಾರೆ. ಆವಾಗ ಒಂದು ಸಮಯ ಬರ್ತಾ ಇದೆ ಪ್ರಿಯರೇ, ಅವರು ಬಲೆಗಳನ್ನ ಹಾಕಿದ್ದಾರೆ. ಬಲೆಗಳ ಹಾಕಿ ಸೊ ಅನೇಕ ಮೀನುಗಳು ಅದರಲ್ಲಿ ಬಿದ್ದಿದೆ. ಸೊ ಅನೇಕ ಮೀನುಗಳು, ಒಳ್ಳೆ ಮೀನುಗಳು ಬಿದ್ದಿದೆ, ಕೆಟ್ಟ ಮೀನುಗಳು ಬಿದ್ದಿದೆ ಪ್ರಿಯರೇ. ಸೊ ತರತರಹದ ಮೀನುಗಳು ಬಿದ್ದಿದೆ. ಜಾತಿ ಕುಲ ಏನೇನು ಇಲ್ಲ, ಎಲ್ಲ ಚಿಕ್ಕ ಮೀನು, ದೊಡ್ಡ ಮೀನು, ಆ ಮೀನು, ಈ ಮೀನು, ಎಲ್ಲ ಹೆಸರುಗಳು ಗೊತ್ತಿರ್ಬೋದು ನೀವು, ಮೀನುಗಳ ಹೆಸರುಗಳು ನನಗೆ ಅಷ್ಟು ಗೊತ್ತಿಲ್ಲ. ಸೊ ಆ ರೀತಿ ಎಲ್ಲ ಮೀನುಗಳು ಬಿದ್ದಿದೆ, ಎಲ್ಲ ಜಾತಿಯ ಮೀನುಗಳು ಆ ಬಲೆಯಲ್ಲಿ ಬಿದ್ದಿದೆ ಪ್ರಿಯರೇ. ಬಿದ್ದ ನಂತರ ಅದಾದ ಮೇಲೆ ಅವರು ಎಳ್ಕೊಂಡು ಬರ್ತಾ ಇದ್ದಾರೆ ತೀರಕ್ಕೆ, ದಡಕ್ಕೆ. ಅಂದ್ರೆ ದಡ ಅಂದ್ರೆ ಏನ್ ಗೊತ್ತಾ? ಯುಗದ ಸಮಾಪ್ತಿ ಎಂಬ ಅರ್ಥ. ಸಮಾಪ್ತಿ, ದಡಕ್ಕೆ ಎಳ್ಕೊಂಡ್ ಬರ್ತಾ ಇದಾರೆ, ಸಮಾಪ್ತಿ ಆಗ್ತಾ ಇದೆ ಅಲ್ಲಿ. ಸೊ ಎಳ್ಕೊಂಡು ಬಂದ ಮೇಲೆ ಅವರು ನೋಡ್ತಾ ಇದ್ದಾರೆ ಯಾವ್ದು ಒಳ್ಳೆ ಮೀನು, ಯಾವ್ದು ಕೆಟ್ಟ ಮೀನು ಎಂಬುದಾಗಿ ನೋಡಿ ಒಳ್ಳೆ ಮೀನುಗಳನ್ನೆಲ್ಲ ಒಂದು ಕಡೆ ಹಾಕ್ತಾ ಇದಾರೆ, ಕೆಟ್ಟ ಮೀನುಗಳನ್ನೆಲ್ಲ ಮತ್ತೆ ಎಲ್ಲಿಗೆ ಹಾಕ್ತಾ ಇದಾರೆ? ಸಮುದ್ರಕ್ಕೆ ಹಾಕ್ತಾ ಇದಾರೆ ಪ್ರಿಯರೇ, ಸಮುದ್ರಕ್ಕೆ ಹಾಕ್ಬಿಡ್ತಾ ಇದಾರೆ. ಸೊ ಇವಾಗ ನಾವು ನೋಡಿದ್ವಿ ಇದಕ್ಕಿಂತ ಮುಂಚಿತವಾಗಿ ಗೋಧಿ ಮತ್ತೆ ಕಣಜದ ಸಾಮ್ಯವನ್ನ ನಾವು ಕೇಳಿದ್ವಿ, ಹೌದಾ? ಸೊ ಗೋಧಿ ಮತ್ತೆ ಕಣಜ ಬೆಳೆದ ನಂತರ ಗೋಧಿಯನ್ನ ಸೊ ಸಪರೇಟ್ ಮಾಡಿದ್ರೆ, ಕಣಜವನ್ನ ಸಪರೇಟ್ ಮಾಡಿದ್ರು, ಹೌದಾ? ಕಣಜ ಗೋಧಿಯನ್ನ ಸಪರೇಟ್ ಮಾಡಿದ್ರು. ಸೊ ಕಣಜವನ್ನ ಮತ್ತೆ ಎಲ್ಲಿಗೆ ಹಾಕಿದ್ರು? ಬೆಂಕಿಯ ಕುಂಡಕ್ಕೆ ಹಾಕುದು, ಸುಟ್ಟು ಹಾಕುದ್ರು. ಗೋಧಿಯನ್ನ ಮಾತ್ರ ಒಂದು ಪಕ್ಕಕ್ಕೆ ಇಟ್ಟು, ಏನಂದ್ರೆ ಅದು ಉಪಯೋಗಕ್ಕೆ ಬರುವಂತದ್ದು ಗೋಧಿ, ಅದಕ್ಕೋಸ್ಕರವೇ. ಸೊ ಆ ಗೋಧಿಗೆ ಸೊ ಕ್ರಿಸ್ತನಲ್ಲಿರುವಂತವ್ರು, ಕ್ರಿಸ್ತನನ್ನು ನಂಬಿದಂತವ್ರು ಸೂಚನೆ ಆಗಿದೆ. ದೇವರಲ್ಲಿ ರಕ್ಷಣೆ ಹೊಂದಿ, ದೇವರ ಮಾರ್ಗಾನುಸಾರವಾಗಿ ನಡೆದು, ದೇವರ ಚಿತ್ತಾನುಸಾರವಾಗಿ ನಡೆದು, ದೇವರು ಯಾವ ರೀತಿ ಸೊ ಆತನು ನನ್ನ ಮಕ್ಕಳು ಈ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಯಾವ ರೀತಿ ಅಂದ್ಕೊಂಡು ಅದೇ ರೀತಿಯಾಗಿ ದೇವರ ಪರಲೋಕದ ತಂದೆಯ ಚಿತ್ತಾನುಸಾರವಾಗಿ ನಡೆದ್ರು, ಅವರೇ ಪರಲೋಕ ರಾಜ್ಯ ಎಂಬುದಾಗಿ ದೇವರು ಹೇಳಿದ್ರು. ಅದಾದ ಮೇಲೆ ಕಣಜವನ್ನ ಸುಟ್ಟು ಹಾಕುದು. ಇಲ್ಲಿ ಸಹ ಅದೇ ತರ ನಡೀತಾ ಇದೆ. ಒಳ್ಳೆ ಮೀನುಗಳನ್ನೆಲ್ಲ ಸಪರೇಟ್ ಮಾಡ್ತಾ ಇದ್ದಾರೆ, ಕೆಟ್ಟ ಮೀನುಗಳನ್ನೆಲ್ಲ ಮತ್ತೆ ಸಪರೇಟ್ ಮಾಡಿ ಮತ್ತೆ ಆ ಒಂದು ಸಮುದ್ರ ಒಳಗೆ ಹಾಕುವಂತದನ್ನ ನಾವು ನೋಡ್ತೇವೆ ಪ್ರಿಯರೇ. ಸೊ ಅದೇ ರೀತಿಯಾಗಿ ಸೊ ಒಳ್ಳೆ ಮೀನುಗಳು ಕೆಲಸಕ್ಕೆ ಬರ್ತವೆ, ಆದ್ರೆ ಕೆಟ್ಟ ಮೀನುಗಳು ಕೆಲಸಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಬಿಸಾಡು ಬಿಟ್ಟರು ಎಂಬುದಾಗಿ. ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಎಲ್ಲರಿಗೂ ಅದೇ ತರ ಕೇಳಿಸ್ತಾ ಇದೆಯಾ? ಓಕೆ, ಈಗ ಕೇಳಿಸ್ತಾ ಇದೆಯಾ? ಓಕೆ, ಪ್ರೈಸ್ ಗಾಡ್. ಓಕೆ, ಬಿಸಾಡು ಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡರಲ್ಲಿ ಹಾಕುವರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ದೇವದೂತರು ಬರ್ತಾರೆ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ದೇವರು ದೇವದೂತರನ್ನ ಕಳಿಸ್ಕೊಡ್ತಾರಂತೆ ಈ ಭೂಲೋಕಕ್ಕೆ. ಸೊ ನೀವು ಹೋಗಿ ಯಾರ್ಯಾರು ನನ್ನ ಚಿತ್ತಾನುಸಾರವಾಗಿ ನಡೀತಿದ್ದಾರೋ ನೀವು ನೋಡಿ, ಸೊ ಅವ್ರನ್ನೆಲ್ಲ ಒಂದು ಗ್ಯಾದರನ್ನಾಗಿ ಮಾಡಿ ಎಂಬುದಾಗಿ. ಸೊ ದೇವದೂತರು ಬರ್ತಾರೆ,
ನೀತಿವಂತರೊಳಗೆ ಯಾರೆಲ್ಲ ಕೆಟ್ಟವರಾಗಿರ್ತಾರೋ, ಮೀನುಗಳ ರೀತಿಯಲ್ಲಿ ಕೆಟ್ಟ ಮೀನುಗಳಾಗಿ, ಕೆಟ್ಟ ವ್ಯಕ್ತಿಗಳಾಗಿ, ಸೊ ಅಲ್ಲಿವರೆಗೂ ದೇವರು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸ್ತಾರೆ. ನೀತಿವಂತರಿಗೆ ಆಹಾರ ಕೊಡೋ ರೀತಿ ಅನೀತಿವಂತಗಳು ಆಹಾರ ಕೊಡ್ತಾ ಇರ್ತಾರೆ. ಸೊ ಈಗ ಕಡೆ ಸಮಯ ಬಂದಿದೆ, ನೀತಿವಂತರನ್ನ ಅನೀತಿವಂತರನ್ನ ಬೇರೆ ಮಾಡುವಂತ ಸಮಯ. ದೇವರು ಅಂದುಕೊಂಡಿದ್ದಾರೆ ನೀತಿವಂತರು ನೀತಿವಂತರಾಗಿ ಇನ್ನೂ ಹೆಚ್ಚು ನೀತಿವಂತರಾಗಿ, ಸೊ ಪರಿಶುದ್ಧರು ಇನ್ನೂ ಹೆಚ್ಚು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ. ಅದೇ ರೀತಿ ಅನೀತಿವಂತರು ದೇವರನ್ನ ನಂಬ್ಕೊಳ್ಬೇಕು, ಯಾವುದು ಸತ್ಯ, ಏನು ಸತ್ಯ ಎಂಬುದನ್ನ ತಿಳ್ಕೊಳ್ಬೇಕು. ಅನೀತಿವಂತರು ನೀತಿವಂತರಾಗಿ ಅಂದ್ರೆ ಮಾನಸಾಂತರ ಹೊಂದಬೇಕೆಂಬುದಾಗಿ ದೇವರು ಕಾಯ್ತಾ ಇದ್ರೆ, ಆದರೆ ಕಡೆ ಸಮಯ ಬಂದಿದೆ, ಆದರೂ ಅನೀತಿವಂತರು ಅನೀತಿವಂತರಾಗಿಯೇ ಇದ್ದಾರೆ ಪ್ರಿಯರೇ. ಅನೀತಿವಂತರನ್ನ ಈಗ ಸಪ್ರೇಟ್ ಮಾಡುವಂತ ಸಮಯ ಆಗಿದೆ. ದೇವದೂತರನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ ದೇವರು. ಸೊ ಆ ಒಂದು ಸಮಯದಲ್ಲಿ ದೇವದೂತರು ಒಳ್ಳೆ ಮೀನುಗಳನ್ನ ಕೆಟ್ಟ ಮೀನುಗಳನ್ನು ಹೇಗೆ, ಸೊ ಅಲ್ಲಿರುವಂತ ಬಲೆಗಾರರು, ಸೊ ಮೀನು ಹಿಡಿಯುವಂತವ್ರು ಹೇಗೆ ಬೇರೆ ಮಾಡಿದ್ರು, ದೇವದೂತರು ಸಹ ನೀತಿವಂತರೊಳಗೆ, ಸೊ ಕ್ರಿಸ್ತನ ಮಕ್ಕಳ ಒಳಗೆ ಯಾರೆಲ್ಲ ಕ್ರಿಸ್ತನ ಮಕ್ಕಳು ತರ ವೇಷಧಾರಿಗಳಾಗಿ ಇರ್ತಾರೋ ಅವ್ರನ್ನೆಲ್ಲ ಏನ್ ಮಾಡ್ತಾ ಇದಾರೆ ಗೊತ್ತಾ? ಸೊ ಸಪ್ರೇಟ್ ಮಾಡ್ತಾ ಇದ್ದಾರೆ ಪ್ರಿಯರೇ, ಸಪ್ರೇಟ್ ಮಾಡ್ತಾ ಇದ್ದಾರೆ ದೇವರು. ಸಪ್ರೇಟ್ ಆದ ಮೇಲೆ, ಸೊ ಇದು ಪ್ರಾರಂಭ ಅಷ್ಟೇ, ಇನ್ನು ನ್ಯಾಯ ತೀರ್ಪು ಬಂದಿಲ್ಲ, ಇದು ಪ್ರಾರಂಭ. ಇನ್ನು ದೇವ್ರು ಏನೇ ಇದ್ದಾರೆ ಗೊತ್ತಾ? ಇನ್ನು 7 ವರ್ಷಗಳ ಶ್ರಮೆಕಾಲ ಇದೆ, ಇನ್ನು 7 ವರ್ಷಗಳ ಶ್ರಮೆಕಾಲ ಇದೆ. ಸೊ ಅಲ್ಲಿವರೆಗೂ ಈ ಅನೀತಿವಂತರೆಲ್ಲ ಎಲ್ಲಿರ್ತಾರೆ ಗೊತ್ತಾ? ಸೊ ಅದೇ ಇನ್ನೂ ನ್ಯಾಯ ತೀರ್ಪಲ್ಲ, ಸಂಪೂರ್ಣವಾದ ನ್ಯಾಯ ತೀರ್ಪು ಇನ್ನೂ ಆಗಿಲ್ಲ, ಇನ್ನು ಬಹಳ ಜನ ಇದ್ದಾರೆ. ಸೊ ಆದರೆ ಇದೊಂದು ಫಸ್ಟ್ ಪರೀಕ್ಷೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯುಗದ ಸಮಾಪ್ತಿಯಲ್ಲಿ ಮೊದಲ ಹಂತ ಇದಾಗಿದೆ. ಸೊ ಇನ್ನು 7,000 ವರ್ಷಗಳ ಶ್ರಮೆಕಾಲ ಇದೆ. ಸೊ ಅಧರ್ಮ ಸ್ವರೂಪನು ಬರ್ಬೇಕಾಗಿದೆ. ಆವಾಗ ಇನ್ನು ದೇವರು ಅನೇಕರನ್ನ ನೋಡುವಂತ ಕಾರ್ಯ ನಡಿಬೇಕಾಗಿದೆ. ಸೊ ಆ ಶ್ರಮೆಕಾಲ ಆದ ಮೇಲೆ ದೇವರು ಬರ್ಲಿಕ್ಕಿದ್ದಾರೆ. ರಹಸ್ಯ ಬರೋಣದಲ್ಲಿ ಮೊದಲು ಬರ್ತಾರೆ, ಆಮೇಲೆ ಮೇಘಾರೂಢನಾಗಿ ಅದನ್ನು ಬರ್ಲಿಕ್ಕಿದ್ದಾರೆ. ರಹಸ್ಯ ಬರೋಣದಲ್ಲಿ ನಾವೆಲ್ಲರೂ ಎತ್ತಲ್ಪಡ್ಬೇಕಾಗಿದೆ ಪರಲೋಕ ರಾಜ್ಯಕ್ಕೆ. ಆಗ ರಹಸ್ಯ ಬರೋಣ ಬಗ್ಗೆ ನಮಗೆ ತಿಳ್ಕೊಂಡಿದ್ದೇವೆ. ಸೊ ಕಾನ್ಫರೆನ್ಸ್ ಗಳಲ್ಲಿ ಅದರವರು ಅದ್ಭುತವಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ, ಎಲ್ಲರೂ ನೆನಪಿದೆ ಅನ್ಕೊಳ್ತೇನೆ. ಸೊ ರಹಸ್ಯ ಬರೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಯಾರು ಪವಿತ್ರಾತ್ಮನ ಮುದ್ರೆಯನ್ನ ಹೊಂದಿಕೊಂಡಿರ್ತಾರೋ ಅವರಿಗೆ ಮಾತ್ರ ರಹಸ್ಯ ಬರೋಣ ಗೊತ್ತಾಗುತ್ತೆ. ಯಾರು ಇನ್ನೂ ಸ್ಟಿಲ್ ದೇವರ ಮಕ್ಕಳು ಅನ್ನಿಸಿಕೊಂಡೆ ಸಭೆಗಳಿಗೆ ಬರ್ತಾನೆ, ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಳ್ಳದಂತೆ, ಪರಿಶುದ್ಧಾತ್ಮನ ಮುದ್ರೆ ಇಲ್ಲದಂತೆ ಜೀವಿಸುವವರು ಕೈ ಬಿಡಲ್ಪಡ್ತಾರೆ. ಸೊ ರಹಸ್ಯ ಬರೋಣದಲ್ಲಿ ಯಾರಿರ್ತಾರೆ ಅಂದ್ರೆ ಪರಿಶುದ್ಧಾತ್ಮನ ಮುದ್ರೆಯನ್ನ ಹೊಂದಿಕೊಂಡವರು ಮಾತ್ರವೇ ಇರ್ತಾರೆ. ಅವರಿಗೆ ಮಾತ್ರ ಗೊತ್ತಾಗುತ್ತೆ ರಹಸ್ಯ ಬರೋಣ. ಅದು ರಹಸ್ಯವಾಗಿಯೇ ನಡೆಯುತ್ತೆ. ಸೊ ಎಲ್ಲರಿಗೂ ಗೊತ್ತಾಗೋ ತರ ನಡೆಯೋದಿಲ್ಲ. ನಾವ್ ಅರ್ಥ ಮಾಡ್ಕೋಬೇಕು. ಪ್ರತಿದಿನ ಅನಾಯಿಂಟಿಂಗ್ ಅಲ್ಲಿ ನಾವು ಜೀವಿಸಬೇಕಾಗಿದೆ. ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಪವಿತ್ರಾತ್ಮನ ಭರಿತರಾಗಿ ನಾವು ಕಳಿಬೇಕಾಗಿದೆ. ಸೊ ಆತನ ಮುದ್ರೆ ನಾವು ಹೊಂದ್ಕೋಬೇಕು. ನಾವು ಕೇಳ್ಬೇಕಪ್ಪ, ನಿನ್ನ ಮುದ್ರೆ ನನಗೆ ಬೇಕು ಎಂಬುದಾಗಿ. ಸೊ ಇದು ರಹಸ್ಯ ಬರೋಣ ಕಾರ್ಯಗಳು. ಪರಲೋಕ ರಾಜ್ಯವನ್ನ ನಾವು ತಿಳ್ಕೊಂಡಾಗ ಆ ರಹಸ್ಯ ಬರೋಣದಲ್ಲಿ ನಾವು ಪರಿಶುದ್ಧಾತ್ಮನ ಅನಾಯಿಂಟಿಂಗ್ ಅಲ್ಲಿ ನಾವು ನಡೆಯುವಾಗ ರಹಸ್ಯ ಬರೋಣ ಎಲ್ಲರೂ ಎತ್ತಲ್ಪಡ್ತೇವೆ. ಕೈ ಬಿಡಲ್ಪಟ್ಟವರು ಇನ್ನೂ 7,000 ವರ್ಷಗಳವರೆಗೆ ಅವರು ಶ್ರಮೆಕಾಲ ಇದೆ ಪ್ರಿಯರೇ. ಅದನ್ನ ವಿವರಣೆ ಮಾಡ್ಲಿಕ್ಕೆ ಅಸಾಧ್ಯ. ಸೊ ಯಾರೆಲ್ಲ ಕೈ ಬಿಡಲ್ಪಡ್ತಾರೋ ಅವ್ರಿಗೊಂದು ನರಕ ರೂಪವಾಗಿರುತ್ತೆ ಆ 7,000 ವರ್ಷಗಳ ಒಂದು ಶ್ರಮೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ದೇವದೂತರನ್ನ ಕಳಿಸ್ತಾರೆ, ಯಾರು ನೀತಿವಂತರ ನೋಡ್ಕೊಂಡು ಬನ್ನಿ ನೀವು. ಆಮೇಲೆ ನಾನು ರಹಸ್ಯ ಬರೋಣದಲ್ಲಿ ನೀತಿವಂತರಾಗಿರ್ತಾರಲ್ಲ ಅವ್ರನ್ನೆಲ್ಲ ದೇವ್ರ ಮೇಲೆ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆಗೆ. ಆಮೇಲೆ ಮೇಘಾರೂಢನಾಗಿ ಆತನು ಬರುವಾಗ ನಾವು ಆತನೊಟ್ಟಿಗೆ ಸೊ ನಾವು ಬರ್ಲಿಕ್ಕಿದ್ದೇವೆ ಈ ಲೋಕದಲ್ಲಿ. ಯಾರೆಲ್ಲ ನೀತಿವಂತರಾಗಿ ಎತ್ತಲ್ಪಡ್ತಾರೋ ಪರಲೋಕ ರಾಜ್ಯಕ್ಕೆ ರಹಸ್ಯ ಬರೋಣದಲ್ಲಿ, ಮತ್ತೆ ಮೇಘಾರೂಢನಾಗಿ ಆತನು ಬರುವಾಗ ತುತ್ತೂರಿ ಶಬ್ದಗಳೊಟ್ಟಿಗೆ ಆತನು ಈ ಲೋಕಕ್ಕೆ ಬರುವಾಗ ಆ ಒಂದು ಬರೋಣ. ಸೊ 2 ಬರೋಣ ಇದೆ, ಒಂದು ರಹಸ್ಯ ಬರೋಣ, ಒಂದು ಮೇಘಾರೂಢನಾಗಿ ಸೊ ಬರುವಂತ ಬರೋಣ. ಅದೆಲ್ಲರಿಗೂ ಗೊತ್ತಾಗುತ್ತೆ. ಆ ಬರೋಣದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಸತ್ತಂತ ಹೆಣಗಳು ಸಹ ಎದ್ದೋಳ್ತವೆ ಪ್ರಿಯರೇ. ಆ ರಹಸ್ಯ ಬರೋಣದಲ್ಲಿ ಯಾರಿರ್ತಾರೆ ಗೊತ್ತಾ? ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸಲ್ಪಟ್ಟು ಪವಿತ್ರಾತ್ಮನ ಮುದ್ರೆಯಿಂದ ಯಾರೆಲ್ಲ ಇರ್ತಾರೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಅಂದ್ರೆ ಯೇಸು ಸ್ವಾಮಿಯೊಟ್ಟಿಗೆ ಅವರು ರಹಸ್ಯ ಬರೋಣದಲ್ಲಿ ಹೋಗ್ತಾರೆ ಪ್ರಿಯರೇ. ಆವಾಗ ಒಂದು ನ್ಯಾಯ ತೀರ್ಪಾಗುತ್ತೆ. ಸೊ ಆವಾಗ ಈ ಕೆಟ್ಟ ಮೀನುಗಳ ರೀತಿಯಲ್ಲಿ ಹೇಗೆ ಬಿಸಾಡಲ್ಪಟ್ಟು ಅನೇಕರು ಬಿಸಾಡಲ್ಪಡ್ತಾರೆ, ಕೈ ಬಿಡಲ್ಪಡ್ತಾರೆ. ಸೊ ಜಾಗ್ರತೆ ಉಳ್ಳವರಾಗ್ಬೇಕು ನಾವು. ಸೊ ಯುಗದ ಸಮಾಪ್ತಿ ಬಹಳ 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 ಹತ್ತಿರವಿದೆ. ಅನೇಕ ದೈವ ಸೇವಕರ ಬಾಯಿಯಲ್ಲಿ ಓಡುವಂತದ್ದು ಪ್ರವಚನ ಹೊಡ್ತಾ ಇದೆ, ಇನ್ನೇನು ದೇವರ ಬರೋಳ ಬಂದು ಬಿಟ್ಟಿದೆ ಎಂಬುದಾಗಿ. ನಾವು ಎಷ್ಟು
ಎಷ್ಟು ಎಚ್ಚರಿಕೆಯಿಂದ ಜೀವಿಸ ಆಗ್ಬೇಕಾಗಿದೆ ಗೊತ್ತಾ. ಈಗ ಈ ಕೊರೋನಾ ಎಲ್ಲ ಯಾಕೆ ಬರ್ತಾ ಇರೋದು ಅಂತ ಅನ್ಕೊಂತಾ ಇದೀವಿ ನಾವು. ಯಾರೆಲ್ಲ ಅನೀತಿವಂತ ರಾಜರನ್ನೆಲ್ಲ ದೇವ್ರು ಏನ್ ಮಾಡ್ತಾ ಇದಾರೆ, ಕಿತ್ತಿ ಹಾಕ್ತಾ ಇದಾರೆ. ಅನೀತಿವಂತರನ್ನ ಆರಿಸ್ಕೊಳ್ತಾ ಇದಾರೆ, ನೀತಿವಂತರನ್ನ ಸಪ್ರೇಟ್ ಮಾಡ್ತಾ ಇರೋ ಕಾಲ ಇದು. ಬಹಳ ಎಚ್ಚರಿಕೆಯಿಂದ ಇರ್ಬೇಕು.